ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಎನ್ನುವ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ. ಆಷಾಢದಲ್ಲಿ ಸಂಪುಟ ವಿಸ್ತರಣೆಗೆ ನಿರ್ಧರಿಸಿರುವ ಹೈಕಮಾಂಡ್ ಜುಲೈ 19ರಂದು ರಾಜ್ಯ ನಾಯಕರಿಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ. ಈ ಬಾರಿ ಸಂಪುಟದಲ್ಲಿ ಹೈಕಮಾಂಡ್ ಟ್ವಿಸ್ಟ್ ಕೊಡುವ ಸಾಧ್ಯತೆಯೂ ಇದೆ. ಕಾಂಗ್ರೆಸ್ ಶಾಸಕರು ಎದುರು ನೋಡುತ್ತಿದ್ದ ಆ ದಿನ ಇನ್ನೇನು ಸನ್ನಿಹಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ವಾರಾಂತ್ಯದಲ್ಲಿ ದೆಹಲಿಗೆ ತೆರಳಲಿರುವ ರಾಜ್ಯ ನಾಯಕರು ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಜುಲೈ 18ರ ಸಂಜೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗಿದೆ. ಜುಲೈ 19ರಿಂದ 2 ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಸರಣಿ ಮಾತುಕತೆ ನಡೆಯುವ ಸಾಧ್ಯತೆ ಇದ್ದು, ಈ ಸಭೆಯ ಬಳಿಕ ಜುಲೈ 20 ಅಥವಾ 21ರಂದು ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಯಲ್ಲೂ ಟ್ವಿಸ್ಟ್. ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಹೈಕಮಾಂಡ್ ಟ್ವಿಸ್ಟ್ ಕೊಡಲಿದೆಯಂತೆ. ಖಾಲಿ ಇರುವ 20 ಸ್ಥಾನಗಳ ಪೈಕಿ ಎಲ್ಲಾ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಲ್ಲ, ಬದಲಿಗೆ 3 ಸ್ಥಾನಗಳನ್ನು ಖಾಲಿ ಉಳಿಸಿ ಉಳಿದ ಸ್ಥಾನಗಳನ್ನು ಭರ್ತಿ ಮಾಡುವ ಆಯ್ಕೆಯು ಹೈಕಮಾಂಡ್ ಅಂಗಳದಲ್ಲಿದೆ. ಪ್ರಾದೇಶಿಕ, ಜಾತಿ ಮತ್ತು ರಾಜಕೀಯ ಸಮತೋಲನವನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮ ಪಟ್ಟಿ ರೂಪಿಸಲಾಗುತ್ತಿದ್ದು, ಎಚ್ಚರಿಕೆ ಭಾಗವಾಗಿ 3 ಸ್ಥಾನಗಳು ಖಾಲಿ ಉಳಿಸಿಕೊಳ್ಳಬಹುದು ಎನ್ನಲಾಗುತ್ತಿದೆ. ಇನ್ನು ಸಚಿವರ ಸ್ಥಾನದ ಆಕಾಂಕ್ಷಿಗಳು ಯಾರು ಅಂತ ನೋಡೋದಾದ್ರೆ, ಅಥಣಿಯ ಲಕ್ಷ್ಮಣ ಸವದಿ, ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ, ಯಲಬುರ್ಗಾ ಬಸವರಾಜ ರಾಯರೆಡ್ಡಿ, ಚಳ್ಳಕೆರೆಯಿಂದ ರಘುಮೂರ್ತಿ, ಗುಬ್ಬಿ ಎಸ್ಆರ್ ಶ್ರೀನಿವಾಸ್, ಶಿರಾ ಟಿಬಿ ಜಯಚಂದ್ರ, ಅರಸೀಕೆರೆ ಕೆಎಂ ಶಿವಲಿಂಗೇಗೌಡ, ಮಳವಳ್ಳಿ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ, ಶಿವಾಜಿನಗರ ರಿಜ್ವಾನ್ ಅರ್ಷದ್, ವಿಜಯನಗರ ಎಂ ಕೃಷ್ಣಪ್ಪ, ಹೊಸಕೋಟೆ ಶರತ್ ಬಚ್ಚೇಗೌಡ, ಬಾಗೇಪಲ್ಲಿ ಸುಬ್ಬಾರೆಡ್ಡಿ, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಸಾಗರದ ಬೇಳೂರು ಗೋಪಾಲಕೃಷ್ಣ, ತರೀಕೆರೆ ಜಿಎಚ್ ಶ್ರೀನಿವಾಸ್, ಹಳಿಯಾಳ ಆರ್ವಿ ದೇಶಪಾಂಡೆ, ಹಾವೇರಿ ರುದ್ರಪ್ಪ ಲಮಾಣಿ, ರಾಮದುರ್ಗ ಅಶೋಕ್ ಪಟ್ಟಣ್, ಮಾಗಡಿ ಎಚ್ಸಿ ಬಾಲಕೃಷ್ಣ, ಹಾನಗಲ್ ಶ್ರೀನಿವಾಸ್ ಮಾನೆ, ಕೊಪ್ಪಳ ರಾಘವೇಂದ್ರ ಹಿಟ್ನಾಳ್, ಆನೇಕಲ್ ಬಿ ಶಿವಣ್ಣ, ಮೊಳಕಾಲ್ಮೂರು ಎನ್ವೈ ಗೋಪಾಲಕೃಷ್ಣ, ನರಸಿಂಹರಾಜ ತನ್ವೀರ್ ಸೇಠ್, ವಿರಾಜಪೇಟೆ ಎಎಸ್ ಪೊನ್ನಣ. ನಿಮ್ಮ ಪ್ರಕಾರ ಯಾರು ಮಂತ್ರಿ ಆಗ್ಬಹುದು, ಯಾರು ಸಮರ್ಥರಿದ್ದಾರೆ? ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.